ಚೆನ್ನಾಗಿದ್ದವರು ಅವರು ಕೂಡ ಸಾಕಷ್ಟು ಜನ ಬಂದಿದ್ದಾರೆ ಪಕ್ಷದ ಹೆಸರು ಹೇಳ್ಕೊಂಡು. ಅದೊಂದು ದೊಡ್ಡದಾಗಿದೆ. ಈಗ ರಿಜ್ವಾನ್ ಅರ್ಷದ್ ಇದ್ದಾರೆ, ಅವರು ಯಾವುದೇ ಬಣಕ್ಕೆ ಸೇರದೇ ಇದ್ದವರಾಗಿದ್ರು, ನಮ್ಮ ಪಕ್ಷದಲ್ಲಿ ಇದ್ದೆ ಅಂತ ಹೇಳ್ತಾ ಇದ್ರು. ಇಬ್ಬರು ಜೊತೆಗೂ ಚೆನ್ನಾಗಿದ್ರು. ಅವ್ರನ್ನ ಇದರಲ್ಲಿ ಈ ಸಲ ಮಂತ್ರಿ ಮಾಡಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಅವರು ಸುಮಾರು ಸಿದ್ದರಾಮಯ್ಯ ಜೊತೆಗೆ ಇದ್ರವರು, ಡಿ.ಕೆ. ಶಿವಕುಮಾರ್ ಅಂತರ ಕಾಯ್ಕೊಂಡು. ಆದ್ರೆ ಅವರು ಕೂಡ ಮೊದಲನೇ ಸಲ ಮಂತ್ರಿಗೆ ಬಂದಿದ್ದಾರೆ. ಈಗ ರಘುಮೂರ್ತಿ ಅವರು ಇದ್ರು ಪಕ್ಷದಲ್ಲಿ, ಆದ್ರಿಂದ ಅವ್ರನ್ನು ಕೂಡ ಗುರುತಿಸಿ ಮಂತ್ರಿ ಮಾಡಿದ್ದಾರೆ. ಈ ತರ ಸುಮಾರು ಜನ ಬಂದಿದ್ದಾರೆ. ಅದೊಂದು ದೊಡ್ಡ ವಿಷಯ ಇದರಲ್ಲಿ. ಇನ್ನೊಂದು ಗಾಯತ್ರಿ ಶಾಂತೇಗೌಡರಿಗೆ ಮಂತ್ರಿಯಾಗಿ ಪ್ರಮಾಣ ವಚನ ತಗೋಬೇಡಿ ಅಂತ ಹೇಳಿದಾರೆ ಅಂತ ಸುದ್ದಿ. ಕಾರಣ ಗೊತ್ತಿಲ್ಲ, ಅದು ಕೂಡ ಕನ್ಫರ್ಮ್ ಆಗಿದೆ. ಈಗಾಗಲೇ ಅಲ್ಲಿ ಬೋಸರಾಜು ಅವ್ರನ್ನ ಮತ್ತೆ ಮಂತ್ರಿಗಳನ್ನಾಗಿ ಮಾಡ್ತಾ ಇದ್ದಾರಂತೆ. ಅಲ್ಲಿಗೆ ಈ ಸಂಪುಟದಲ್ಲಿ ಯಾವುದೇ ಮಹಿಳೆಯರಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಸ್ಪಷ್ಟ. ಅದು ಕೂಡ ಆಗಿದೆ. ಆಮೇಲೆ ಇನ್ನೊಂದು, ಗಾಯತ್ರಿ ಶಾಂತೇಗೌಡರು ಕುರುಬ್ರು, ಹೌದು, ಯತೀಂದ್ರ ಅವರು ಕುರುಬ್ರು, ಇಬ್ರು ಒಂದೇ ಜಾತಿಯವರು MLCಗಳು ಮಂತ್ರಿ ಆಗುವ ಸಂಭವ ಕೂಡ ಇತ್ತಲ್ಲಿ. ಪರಿಸ್ಥಿತಿ ಬಹುಶಃ ಯಾರು ಚೆಕ್ ಮಾಡಿಲ್ಲ ಅನ್ಸುತ್ತೆ ಕೊನೆ ತನಕ. ಅದೊಂದಾಗಿದೆ. ಆದ್ರಿಂದ ಮಹಿಳೆಯರು ಯಾರೂ ಇಲ್ಲದಂಗೆ ಆಗ್ಬಿಟ್ಟಿದೆ ಸಂಪುಟದಲ್ಲಿ. ಅದಕ್ಕೆ ಬೇರೆ ಬೇರೆ ಕಾರಣ ಇಲ್ಲಿ ಇದ್ದಿರಬಹುದು. ನಾವು ನಿಜ. ಆದರೆ ಇನ್ನೊಂದು, ಇಲ್ಲಿ SS ಮಲ್ಲಿಕಾರ್ಜುನ್ ಅವರ ಹೆಸರನ್ನ ತೆಗೆದುಕೊಂಡು ಬಂದಂತಹ ರೀತಿ. SS ಮಲ್ಲಿಕಾರ್ಜುನ್ ಅವರು ಇವತ್ತು ಲಿಸ್ಟನ್ನ ಬಿಡುಗಡೆ ಮಾಡಿದಾಗ ಮಲ್ಲಿಕಾರ್ಜುನ್ ಅವರ ಹೆಸರು ಕೂಡ ಇರಲಿಲ್ಲ. ಆದರೆ ಅಂತಿಮವಾಗಿ SS ಮಲ್ಲಿಕಾರ್ಜುನ್ ಕೂಡ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅವ್ರಿಗಾಗಿ ಮೊದಲು ತೆರವಾದಂತಹ ಸ್ಥಾನ ಅಂತ ಹೇಳಿದ್ರೆ ಅದು ಮಾಂಕಾಳು ವೈದ್ಯ ಅವ್ರದ್ದು. ಉತ್ತರ ಕನ್ನಡ ಜಿಲ್ಲೆಯಿಂದ ಒಬ್ಬರನ್ನ ಮಾತ್ರ ಮಂತ್ರಿಯನ್ನಾಗಿ ಆಯ್ಕೆ ಮಾಡ್ಕೊಳ್ಳಲಾಗಿತ್ತು. ಆದರೆ ಈಗ ಮಾಂಕಾಳು ವೈದ್ಯ ಅವ್ರಿಗೂ ಕೂಡ ಅವಕಾಶ ತಪ್ಪಿದೆ. ಆ ಸಮುದಾಯದಿಂದ ಬರುವಂತಹ ವ್ಯಕ್ತಿಗಳಿಗೆ, ವಿಶೇಷವಾಗಿ ಮೀನುಗಾರ ಸಮುದಾಯದಿಂದಲೂ ಕೂಡ ಯಾರಿಗೂ ರೆಪ್ರೆಸೆಂಟೇಷನ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಕಳೆದ ಬಾರಿ ಮಾಂಕಾಳು ವೈದ್ಯ ಅವರಿಗೆ ಕೊಟ್ಟಿದ್ರು. ಆದರೆ ಈ ಬಾರಿ ಮಾಂಕಾಳು ವೈದ್ಯ ಅವ್ರನ್ನ ಅನೌನ್ಸ್ ಆಯಿತು. ಕಡೆಗೆ SS ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ. ಈಗ ನೋಡಿ, ಉಳ್ಳಾಲದ ಶಾಸಕರು ಖಾದರ್ ಅವರು ಮಂತ್ರಿ ಆಗಿದ್ದಾರೆ. ಕೊಟ್ಟ ಕಡೆ ಕ್ಷೇತ್ರ ದಕ್ಷಿಣದಲ್ಲದು. ಹೌದು, ಅಲ್ಲಿಂದ ಸ್ಟಾರ್ಟ್ ಆದ್ರೆ ಕಾರವಾರ ತನಕ ಇನ್ನು ಯಾರು ಮಂತ್ರಿ ಇಲ್ಲ. ಅವ್ರು ಒಬ್ಬರೇ ಮಂತ್ರಿ ಇಡೀ ಇದಕ್ಕೆ. ಆ ತರದ ಪರಿಸ್ಥಿತಿ ಬಂದಿದೆ. ಇಡೀ ಕರಾವಳಿಗೆ ಒಬ್ಬರೇ ಮಂತ್ರಿ. ಅದು ಕರಾವಳಿಯ ಕಟ್ಟ ಕಡೆ ಊರು ಉಳ್ಳಾಲ. ಅದಾದ್ಮೇಲೆ ಕೇರಳ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಕಾರವಾರ ತನಕ ಇನ್ನು ಯಾರು ಮಂತ್ರಿ ಮಾಡಿಲ್ಲ. ಅವರೊಬ್ಬರೇ ಆಗಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಎಷ್ಟು ಬಲಾಢ್ಯರು ಅಂತ ಇದು ಕೂಡ ತೋರಿಸುತ್ತೆ. ಅವರು ಮಂತ್ರಿ ಆಗಿದ್ರು, MLA. ಅವ್ರ ಮಗ MLA, ಅವರ ಹೆಂಡತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು MP ದಾವಣಗೆರೆಯಿಂದ. ಇಷ್ಟೆಲ್ಲ ಆದ್ಮೇಲೆ ಕೂಡ ಅವರು ಲಿಸ್ಟ್ ರಿಲೀಸ್ ಆದ್ಮೇಲೆ ಗಲಾಟೆ ಮಾಡಿ ತಮ್ಮ ಹೆಸರನ್ನು ಸೇರಿಸ್ಕೊಂಡು ಬಂದಿದ್ದಾರೆ. ಈ ಬಹುಶಃ ಈ ಪಟ್ಟಿಯನ್ನು ನೋಡಿದಾಗ ಮುಖ್ಯಮಂತ್ರಿ ಶಿವಕುಮಾರ್ಗೆ ಅನ್ಸಿರ್ಬೇಕು, ಈ ಮಂಕಾಳ ವಿದ್ಯಾ ಬಿಟ್ಟು ಯಾರನ್ನು ಕೈ ಬಿಡಕ್ಕಾಗಲ್ಲ ಇದರಲ್ಲಿ ಬಹುಶಃ ಅಂತ. ಆ ಕಾರಣದಿಂದ ಬಹುಶಃ ಅವರು ಬಲಿಯಾಗಿರ್ಬೇಕು ಅದರಲ್ಲಿ. ಅದನ್ನು ಅವ್ರು ಹೇಗೆ ನೋಡ್ಕೋತಾರೆ ಅಂತ ಗೊತ್ತಿಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದೆ, 6ರಲ್ಲಿ. 2 ಕ್ಷೇತ್ರದಲ್ಲಿ ಯಲ್ಲಾಪುರವನ್ನು ಅತಿ ಕಡಿಮೆ ಓಟಲ್ಲಿ ಸೋತರು. ಶಿವರಾಮ್ ಹೆಬ್ಬಾರ್ಗೆ ಅವರು ಕಾಂಗ್ರೆಸ್ಗೆ ಬಂದು ಸೇರ್ಕೊಂಡಿದ್ದಾರೆ. ಈಗ ಟೆಕ್ನಿಕಲಿ 5 ಜನ ಈಗ 5 ಜನ ಕಾಂಗ್ರೆಸ್ MLAಗಳಿದ್ದಾರೆ. ಮತ್ತೆ 80% ಕ್ಷೇತ್ರಗಳನ್ನ ಗೆದ್ದಂತ ಇದು ಅಲ್ಲಿ ಉತ್ತರ ಕನ್ನಡ ಜಿಲ್ಲೆ. ಅಲ್ಲಿ ಆ ರೀತಿಯಾಗಿದೆ. ಆದ್ರಿಂದ ಅಲ್ಲಿ ಜನ ಸುಮ್ಮನೆ ಇರೋ ಚಾನ್ಸ್ ಇಲ್ಲ. ದೇಶಪಾಂಡೆ ಅವರು ಕೂಡ ಕಡೆ ಪಕ್ಷ ಸ್ಪೀಕರ್ ಆದ್ರೂ ಆಗ್ತೀನಿ ಅಂತ ಅನ್ಕೊಂಡಿದ್ರು, ಮಂತ್ರಿ ಆಗದೆ ಇದ್ರೆ. ಇದೇ ನನ್ನ ಕೊನೆ ಚುನಾವಣೆ ಅಂತ ಅವ್ರನ್ನ ಕೂಡ ಗಮನಕ್ಕೆ ತಗೊಂಡಿಲ್ಲ. ಈಗ ಭೀಮಣ್ಣ ನಾಯಕರು ಮೊದಲನೇ ಸಲ ಗೆದ್ದವರು ಶಿರ್ಸಿಯಿಂದ. ಅವರು ಮಿನಿಸ್ಟರ್ ಆಗ್ತಾರೆ ಅನ್ನೋ ಸುದ್ದಿ ಇತ್ತು. ಆದ್ರೆ ಮಧು ಬಂಗಾರಪ್ಪ ಅವರು ಅವರ ನೆಂಟರು, ಪಕ್ಕದ ಕ್ಷೇತ್ರ, ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಇನ್ನು ಸಾಗರದ ಗೋಪಾಲಕೃಷ್ಣ 3 ಸಲ ಗೆದ್ದಿದ್ದಾರೆ. 2 ಸಲ BJPಯಿಂದ ಗೆದ್ದಿದ್ರು ಅವರು. ಈ ಸಲ ಕಾಂಗ್ರೆಸ್ಸಿಂದ ಗೆದ್ದಿದ್ದಾರೆ. ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಮಂತ್ರಿ ಮಾಡದೇ ಇರೋದಕ್ಕೆ. ಆದ್ರಿಂದ ಇನ್ನೊಂದು ವಾರ ಬಹುಶಃ ಈ ಗಲಾಟೆಗಳು ನಡೆಯುತ್ತೆ. ಆದ್ರೆ ಇಲ್ಲಿ ಯಾರದ್ದು ಕೈ ಮೇಲಾಗಿಲ್ಲ. ಎಲ್ಲರೂ ಸಮವಾಗಿ ಪಾಲು ತಗೊಂಡಂಗೆ ಕಾಣ್ತಾ ಇದೆ. ಎಲ್ಲರಿಗೂ ಬೇಕಾದ ಮಂತ್ರಿಗಳಾಗಿದ್ದಾರೆ.